ನಮಸ್ಕಾರ ಕರ್ನಾಟಕ. ನಮ್ಮ ಹೊಸ ಚಾನಲ್ಗೆ ಸ್ವಾಗತ. ಇದೇ ನಮ್ಮ ಚಾನಲ್ನ ಫಸ್ಟ್ ವಿಡಿಯೋ. ಸೊ ವೆಲ್ಕಮ್ ಟು ನಮ್ಮ ಕರ್ನಾಟಕ ಚಾನಲ್ಗೆ. ಬೆಳಗ್ಗೆನೆ ಗಾಡಿನ ಮಿನಿಮಮ್ ಕಳಿಸಿ ಆಮೇಲೆ ಬೇರೆ ಕಡೆ ಕೆಲ್ಸಕ್ಕೆ ಕಳಿಸಿದ್ದೆ. ಅಷ್ಟೊತ್ತು ನಮ್ಮ ಆಪ್ರೇಟರ್ ಫೋನ್ ಮಾಡಿ, ಅಣ್ಣ ಗಾಡಿಯಿಂದ ಹೊಗೆ ಜಾಸ್ತಿ ಬರ್ತೈತೆ ಅಂತ ಹೇಳಿದೆ, ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ. ಮೆಕ್ಯಾನಿಕಂಗೆ ಕರೆಸಿದ್ರಿ, ನೋಡಿದ್ರು ಇಂಜೆಕ್ಟ್ರ್ ಫೇಲ್ ಆಗೈತೆ ಅಂತ ಹೇಳಿದ್ರು. ಒಂದೇ ಸತಿ ಜಾಸ್ತಿ ಬೇಜಾರಾಗ್ಬಿಡ್ತು ಗುರು. ಯಾಕಂದರೆ ಒಂದು ಇಂಜೆಕ್ಟ್ರ್ ಬಂದು 25,000, 4 ಇಂಜೆಕ್ಟ್ರ್ ಇರ್ತವೆ. ಸೊ 1,00,000 ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಜಾಸ್ತಿ ದಿಗ್ಲಾಕ್ಬಿಡ್ತು. ಸೊ ಅವರು ಎಲ್ಲ ಇಂಜೆಕ್ಟರ್ಗಳೆಲ್ಲ ಬಿಚ್ಚಿ ಸರ್ವಿಸ್ ಮಾಡಿಸ್ಕೊಂಬರ್ಬೇಕು ಅಂತ ಹೇಳಿದರು. ಎಲ್ಲ ಬಿಚ್ತವ್ರೆ. ಸೊ ಕೂಲೆಂಟ್ ಆಯಿಲ್ ಎಲ್ಲ ತೆಗೆದು ಇಂಜನ್ ಓಪನ್ ಮಾಡ್ತಾವ್ರೆ. ನೋಡ್ತಿರ್ಬೋದು, ಕೂಲೆಂಟ್ ಆಯಿಲ್ ಎಲ್ಲ ಜಾಸ್ತಿ ವೇಸ್ಟ್ ಆಗ್ತೈತೆ. ಸೊ ಇನ್ನು ಇಂಜನಲ್ಲಿ ಇನ್ನೂ ಹೆಡ್ಡು ಎಲ್ಲ ಬಿಚ್ಚಬೇಕಾಗಿತ್ತು. ಸೊ ಇನ್ನೂ ಜಾಸ್ತಿ ಲೇಟ್ ಆಗ್ತಾಯಿತ್ತು. ಸೊ ಹಂಗೆ ಮಧ್ಯಾಹ್ನ ಆಗ್ತಾ ಬಂತು. ಸೊ ಅದಕ್ಕೆ ನಾವು ಎಲ್ಲ ಟೀ ಬ್ರೇಕ್ ತೊಗೊಂಡ್ಬಿಟ್ಟು, ನೋಡ್ತಿರ್ಬೋದು ಗಾಡಿ ಸ್ಟೆಪ್ಲೈಸರು ಹಾಕಿಲ್ಲ, ಹಂಗೆ ನಿಲ್ಲಿಸಿದಿರಿ ಕೆಲಸದಲ್ಲೇ. ಮಣ್ಣು ಮಟ್ಟ ಮಾಡ್ತಾ ಇದ್ದಂಗೆ ಹಂಗೆ ಗಾಡಿ ಆಫ್ ಆಗಿಬಿಡ್ತು. ಸೊ ಫೈನಲಿ ಹೆಡ್ ಎಲ್ಲ ಓಪನ್ ಮಾಡಿ ಇಂಜೆಕ್ಟರ್ಗಳನ್ನ ತೆಗಿತಾ ಇದ್ದೀರಿ. ಸೊ ಇದನ್ನೇ ಇಂಜೆಕ್ಟರ್ ಅಂತ ಕರೀತಾರೆ. ಸೊ ನೋಡ್ತಿರ್ಬೋದು ಎಷ್ಟು ಸಣ್ಣಕ್ಕಿದ್ದಾವೆ, ಹೆಂಗೆ ಕೆಲಸ ಕೊಡ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು. ಸರ್ವಿಸ್ ಸ್ಟೇಷನ್ ಬಂದುಬಿಟ್ಟು ಸಿದ್ದಯ್ಯ ರೋಡ್ ಹತ್ರ ಇರೋದು. ಎಲೆಕ್ಟ್ರಾನ್ ಸಿಟಿ ಟೋಲ್ ಹತ್ರ ಬಂದುಬಿಟ್ಟು ಟೋಲ್ ಹಾಕ್ಕೊಂಡು ನಾವು ಹೊರಟಿದ್ದೆ ಸಿದ್ದಯ್ಯ ರೋಡ್ಗೆ. ಸೊ ಎಲೆಕ್ಟ್ರಾನ್ ಸಿಟಿ ಫ್ಲೇವರ್ ಹತ್ಬಿಟ್ಟು ಬೇಗ ಸಿದ್ದಯ್ಯ ರೋಡ್ಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀರಿ. ಎಷ್ಟು ಇಂಜೆಕ್ಟರ್ ಫೇಲ್ ಆಗಿದಾವೆ ಅಂತ ಗೊತ್ತಿಲ್ಲ. ನಾನೇ ಅಂತಕ್ಕೋ ಅಮೌಂಟ್ ಬೇರೆದಕ್ಕೆ ಅಡ್ಜಸ್ಟ್ ಮಾಡಿ ನಾನು ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಆಪರೇಟರ್ ಫೋನ್ ಮಾಡಿ, ಹಣ ಗಾಡಿ ನಿಂತೋಗೈತೆ ಅಂತ ಹೇಳ್ಬಿಟ್ಟ. ನಾವು ಯಾವುದೋ ಕಮಿಟ್ಮೆಂಟ್ಗೋಸ್ಕರ ನಾವು ಅರೇಂಜ್ ಮಾಡಿರೋ ಅಮೌಂಟ್ನ ಇವಾಗ ಗಾಡಿಗೆ ಖರ್ಚು ಮಾಡಬೇಕಾಗುತ್ತೆ. ಅಲ್ಲಿ ನಮ್ಮ ಮಾತು ಹೋಗ್ಬಿಡ್ತು. ಏನು ಮಾಡೋಕ್ಕಾಗಲ್ಲ ಗುರು. ಸೊ ಹಂಗೆ ಕೋರಮಂಗ್ಲ ಹತ್ರ ಬಂದ್ರಿ. ಕೋರಮಂಗ್ಲ ಹತ್ರ ಟ್ರಾಫಿಕ್ ಇತ್ತು. ಸೊ ಟ್ರಾಫಿಕ್ನೆಲ್ಲ ದಾಟ್ಕೊಂಬರೋ ಅಷ್ಟರಲ್ಲಿ ಮಧ್ಯಾಹ್ನ 3 ಗಂಟೆ ಆಯಿತು. ಸಿದ್ದಯ್ಯ ರೋಡ್ ಹತ್ರ ಇರುವ ಊರ್ವಶಿ ಥಿಯೇಟ್ರ್ ಅಪೋಸಿಟಲ್ಲೇ ಈ ಅಯ್ಯಪ್ಪ ಡೀಸೆಲ್ಸ್ ಅಂತ ಹೇಳ್ಬಿಟ್ಟು ಇಂಜೆಕ್ಟರ್ ಸರ್ವಿಸ್ ಮಾಡ್ತಾರೆ. ನೋಡ್ತಿರ್ಬೋದು ಇಂಜೆಕ್ಟರ್ನ ಹಾಕಿ ಹೆಂಗೆ ಚೆಕ್ ಮಾಡ್ತವ್ರೆ ಅಂತ ಹೇಳ್ಬಿಟ್ಟು. ಒಂದು ಇಂಜೆಕ್ಟರ್ ಡೈರೆಕ್ಟ್ ಆಗೈತೆ ಅಂತ ಹೇಳ್ತವ್ರೆ. ಸೊ ಫೈನಲಿ ಸಾಯಂಕಾಲ 6:15 ಆ ಥರ ಸರ್ವಿಸ್ ಮಾಡಿಸ್ಕೊಂಡು ಆಚೆ ಬರ್ತಾ ಇದ್ದೀರಿ. ನೋಡ್ತಿರ್ಬೋದು ಇದೇ ಡೈರಿ ಸರ್ಕಲ್ಲು. ಇಲ್ಲೇ ನಮ್ಮ ಬೆಂಗಳೂರಿಗೆ ಬರೋ ಎಲ್ಲ ನಂದಿನಿ ಹಾಲು ಎಲ್ಲ ಅಂಗಡಿಗೂ ಸೇರೋದು ಇಲ್ಲಿಂದನೇ. ಬೆಂಗಳೂರಲ್ಲಿ ಏನು ಕಮ್ಮಿ ಆದರೂ ಈ ಟ್ರಾಫಿಕ್ ಮಾತ್ರ ಕಮ್ಮಿ ಆಗಲ್ಲ ಗುರು. ಮತ್ತೆ ಕೋರಮಂಗಲ ಟ್ರಾಫಿಕಲ್ಲಿ ತೆಗ್ಲಾಕೊಂಬಿಟ್ರಿ. ಕರೆಕ್ಟಾಗಿ 8:15 ಆ ಥರ ಎಲೆಕ್ಟ್ರಾನ್ ಸಿಟಿ ಫ್ಲೇವರ್ ಹತ್ತಿದ್ರಿ. ಸೊ 9 ಗಂಟೆಗೆ ಆ ಥರ ಮನೆಗೆ ರೀಚ್ ಆಗಿ ರೆಸ್ಟ್ ತೊಗೊಂಡ್ರಿ. ಸೊ ಮತ್ತೆ ಬೆಳಗ್ಗೆ 8 ಗಂಟೆಗೆ ಮೆಕ್ಯಾನಿಕ್ ಫೋನ್ ಮಾಡಿ ಗಾಡಿ ಹತ್ರ ಬರೋಕ್ಕೆ ಹೇಳಿದ್ರಿ. ಸೊ ಎಲೆಕ್ಟ್ರಾನ್ ಸಿಟಿ ಸಿತಾರಾ ಹೋಟ್ಲ್ ಹತ್ರ ಅಪಾರ್ಟ್ಮೆಂಟಲ್ಲಿ ಗಾಡಿ ರಿಪೇರಿ ಆಗಿದ್ದು. ಇಂಜಿನ್ ಡೆಸ್ಟ್ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಟಾರ್ಪಾಲಕ್ಕೆ ಮುಚ್ಚಿದ್ರಿ. ನೋಡ್ತಿದ್ದಂಗೆ ಅಂಡರ್ಗ್ರೌಂಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಫಿಲ್ಲಿಂಗ್ ಮಾಡಿ ಲೆವೆಲ್ ಮಾಡ್ತಾ ಇತ್ತು ಮಣ್ಣ. ಆವಾಗ ಗಾಡಿ ಆಫ್ ಆಗಿತ್ತು. ಇದೇ ಅರಾಟ್ ಅವ್ರು ಕಟ್ಸ್ತಾ ಇರೋ ಅಪಾರ್ಟ್ಮೆಂಟು. ಸೊ ಮೆಕ್ಯಾನಿಕರು ರೆಡಿ ಮಾಡ್ತಾಯಿದ್ರು. ಆಮೇಲೆ ಸ್ಪೇರ್ ಪಾರ್ಟ್ಸ್ ತೊಗೊಂಬರ್ಬೇಕು. ಆಮೇಲೆ ಒಂದು ಫ್ಯೂಲ್ ಸಪ್ಲೈ ಆಗೋ ಒಂದು ಪೈಪ್ ಕ್ಲೀನ್ ಮಾಡ್ಕೊಂಬರ್ಬೇಕಂತ ಹೇಳಿದರು. ಸೊ ಇದೇ ಆ ಫ್ಯೂಲ್ ಸಪ್ಲೈ ಆಗೋ ಪೈಪು ಇದನ್ನು ಕ್ಲೀನ್ ಮಾಡ್ಸಕ್ಕಂತ ನೋಡ್ತಿರ್ಬೋದು ಏರ್ ಪ್ರೆಷರ್ ಕೊಟ್ಬಿಟ್ಟು ಪೈಪ್ ಕ್ಲೀನ್ ಮಾಡಿ. ಸೊ ಹಂಗೆ ಗಾಡಿ CC ಫಿಲ್ಟ್ರು ಮತ್ತು ಡೀಸೆಲ್ ಫಿಲ್ಟ್ರು ಆಯಿಲು ಎಲ್ಲ ತೊಗೊಂಡು ಮತ್ತು ಗಾಡಿ ಕಡೆ ಬಂದೆ. ಇದೇ ನಮ್ಮ GTPಯಲ್ಲಿರೋ RMC ಕಾಂಕ್ರೀಟ್ ಪ್ಲ್ಯಾಂಟು. ಸೊ ನ್ಯೂಟನ್ ಬಳಿ ಇರೋದು. ಎಲ್ಲ ಕ್ಲೀನ್ ಮಾಡಿ ಎತ್ಕೊಂಬಂದು ಫಿಟ್ಟಿಂಗ್ ಎಲ್ಲ ಮಾಡಿಸಿ ಮತ್ತು ಸಿತಾರಾ ಹೋಟ್ಲಲ್ಲಿ ಒಂದೆರಡು ಟೀ ಪಾರ್ಸಲ್ ಕಟ್ಕೊಂಡು ಮತ್ತೆ ಅರಾಟ್ ಅಪಾರ್ಟ್ಮೆಂಟ್ಸ್ ಕಡೆ ಹೊರಟೆ. JSP ಹತ್ರ ಬಂದು ಮೆಕ್ಯಾನಿಕ್ಗಳು ಟೀ ಕೊಟ್ಟೆ. ಟೀ ಬ್ರೇಕ್ ಎಲ್ಲ ಮುಗಿದ್ಮೇಲೆ ಅವರೆಲ್ಲ ಫಿಟ್ಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರು. ಸೊ ಫೈನಲಿ ಗಾಡಿ ಫಿಟ್ಟಿಂಗ್ ಎಲ್ಲ ಮುಗೀತು. ನೋಡ್ತಿರ್ಬೋದು ಎಲ್ಲ ಚೆನ್ನಾಗಿ ಫಿಟ್ ಮಾಡಿ. ಸೊ ಇವಾಗ ಏನೂ ಇಲ್ಲ, ಗಾಡಿ ಕರೆಕ್ಟಾಗಿ ಸ್ಟಾರ್ಟ್ ಆಗಬೇಕು. ಇಂಜೆಕ್ಟರ್ಗಳೆಲ್ಲ ಸಕ್ಸಸ್ ಆಗಿ ರನ್ ಆಗಬೇಕು. ಕೊನೆಗೂ ಗಾಡಿ ಸಕ್ಸಸ್ಫುಲ್ಲಾಗಿ ರೆಡಿ ಆಯ್ತು ಗುರು. ಸೌಂಡ್ ಕೇಳ್ತಿರ್ಬೋದು. ನಮ್ಮ ಭೈರವಂಗೂ ಜಾಸ್ತಿ ಖುಷಿ ಆಗ್ಬಿಡ್ತು ಗಾಡಿ ಸ್ಟಾರ್ಟ್ ಆಗೈತೆ ಅಂತ. ನೋಡ್ತಿರ್ಬೋದು. ಸೊ ಮೈನ್ ಪ್ರಾಬ್ಲಮ್ ಸಾಲ್ವ್ ಆಯಿತು. ಸೊ ಇಂಜನಲ್ಲಿ ಬೆಡ್ಡಿಂಗ್ ಹೋಗಿತ್ತು ಅಂತ ಹೇಳ್ಬಿಟ್ಟು ಗ್ಯಾರೇಜ್ ಹತ್ರ ಗಾಡಿ ಎತ್ಕೊಂಬ ಅಂತ ಹೇಳಿದರು. ನಮ್ಮ ಆಪರೇಟರ್ ಇಲ್ಲದೆ ಇದಕ್ಕೆ ನಾನೇ ಗಾಡಿ ಎತ್ಕೊಂಡು ನಿಯೋಟನ್ ಕಡೆ ಬಂದೆ. ನಿಯೋಟನ್ ಬಳಿ ಇರೋ ಗ್ಯಾರೇಜ್ ಹತ್ರ ನಮ್ಮ ಗಾಡಿನ ಬಿಟ್ಟು ರೆಡಿ ಮಾಡಿಸ್ತಾ ಇದ್ದೀನಿ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟಕ್ಕೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತಷ್ಟು ಅಮೇಝಿಂಗ್ ಕಂಟೆಂಟಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.